ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 24. ಅಗ್ರಣಿರ್ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಈ ಶ್ಲೋಕದಲ್ಲಿ ಬರುವಂತಹ ಭಗವಂತನ ಮೊದಲನೆಯ ಹೆಸರು ಅಗ್ರಣಿ. ಅಗ್ರ ಅಂತಂದರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಈ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅನ್ನುವಂಥದ್ದನ್ನು ಕುರಿತು ಸಾಹಿತ್ಯ ಹೇಳುತ್ತೆ, ಅದು ಮೋಕ್ಷ ಅಂತ. ಮೋಕ್ಷಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಇನ್ಯಾವುದೂ ಇಲ್ಲ. ಎಲ್ಲ ವೇದಶಾಸ್ತ್ರ ಪುರಾಣ ಪ್ರವಚನಗಳೆಲ್ಲ ಹೋಗ್ತಾ ಇರುವಂಥದ್ದು ಆ ಮೋಕ್ಷ ಪದವನ್ನು ತೋರಿಸುವುದಕ್ಕಾಗಿ. ಹಾಗಾಗಿ ಭಗವಂತನೇ ಅವುಗಳ ರೂಪದಲ್ಲಿ ನಮಗೆ ಮೋಕ್ಷ ಪದವನ್ನು ತೋರಿಸುವಂಥವನಾಗ್ತಾ ಇದ್ದಾನೆ. ಅಗ್ರಂ ಪ್ರಕೃಷ್ಟಂ ಪದಂ ನಯತಿ ಮುಮುಕ್ಷೂನ್ ಇತಿ ಅಗ್ರಣಿಹಿ. ಮುಮುಕ್ಷುಗಳು ಯಾರಿದ್ದಾರೋ, ಮೋಕ್ತುಂ ಇಚ್ಛಾ ಮುಮುಕ್ಷ ಅಂತ, ಮುಕ್ತರಾಗಬೇಕು ಅನ್ನುವಂತಹ ಬಯಕೆ ಯಾರಲ್ಲಿದೆಯೋ ಅಂಥವರನ್ನ ಉತ್ತಮವಾದಂತಹ ಪದಕ್ಕೆ ಅಂದರೆ ಮೋಕ್ಷ ಪದಕ್ಕೆ ಮುಮುಕ್ಷುಗಳನ್ನು ಕರೆದು ಒಯ್ತಾನೆ. ಆದ್ದರಿಂದ ಭಗವಂತ ಅಗ್ರಣಿ ಅಂತ ಕರೆಸ್ಕೊಳ್ತಾನೆ. ಇಮಿಡಿಯೇಟಾಗಿ ಇನ್ನೊಂದು ನಾಮ ಹೇಳುತ್ತೆ, ಗ್ರಾಮಣಿ. ಅಂದರೆ ಭೂತಗ್ರಾಮಸ್ಯ ನೇತೃತ್ವಾತ್ ಗ್ರಾಮಣಿ ಅಂತ ಭಗವಂತ ಹೇಳಿಸ್ಕೊಳ್ತಾನೆ. ಎಲ್ಲ ಜೀವಿಗಳಿಗೆ ಮೋಕ್ಷದ ಪದಕ್ಕೆ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಮೋಕ್ಷ ಪದವನ್ನು ಕೊಡುವವನೂ ಅವನೇ ಆಗಿದ್ದಾನೆ. ಹಾಗಾಗಿ ಆ ಭಗವಂತನನ್ನ ಗ್ರಾಮಣಿ ಅಂತ ಹೇಳ್ತೀವಿ. ಮೂರನೆಯ ನಾಮವಾಗಿ ಶ್ರೀಮಾನ್. ಹಿಂದೆ ಹಲವಾರು ಬಾರಿ ಶ್ರೀ ಎನ್ನುವಂತಹ ಶಬ್ದದ ಅರ್ಥವನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಶ್ರೀಮಾನ್ ಎನ್ನುವಂಥದ್ದಕ್ಕೆ ಅರ್ಥ ಶ್ರೀಹಿ ಕಾಂತಿ ಸರ್ವಾತಿಶಾಯಿನಿ ಶ್ರೀಮಾನ್ ಅಂತ ಅರ್ಥ ಆಗತ್ತೆ. ಅಂದರೆ ಶ್ರೀ ಅಂತಂದರೆ ಕಾಂತಿ ಅಂತ ಅರ್ಥ. ಅತ್ಯಂತ ಕಾಂತಿಯನ್ನು ಭಗವಂತ ಹೊಂದಿದ್ದರಿಂದ ಆ ಭಗವಂತನನ್ನ ಅಸ್ಯ ಇತಿ ಶ್ರೀಮಾನ್. ಶ್ರೀಹಿ ಕಾಂತಿ ಸರ್ವಾತಿಶಾಯಿನಿ ಅಸ್ಯ ಇತಿ ಶ್ರೀಮಾನ್. ಬಹಳ ಶ್ರೇಷ್ಠವಾದಂತಹ ಕಾಂತಿಯನ್ನು ಭಗವಂತ, ಎಲ್ಲಕ್ಕಿಂತಲೂ ಹೆಚ್ಚಿನ ಕಾಂತಿಯನ್ನು ಆ ಭಗವಂತ ಹೊಂದಿದ್ದರಿಂದ ಅವನು ಶ್ರೀಮಾನ್ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮವಾಗಿ ನ್ಯಾಯೋ ನೇತಾ ಅಂತ ಬರುತ್ತೆ. ನೇತಾ ಅಂತಂದರೆ ಮುನ್ನಡೆಸುವವನು ಅಂತ ಅರ್ಥ ಇದೆ. ಅದಕ್ಕಿಂತಲೂ ಪೂರ್ವದಲ್ಲಿ ನ್ಯಾಯ ಎನ್ನುವಂತಹ ಶಬ್ದ ಇದೆ. ನ್ಯಾಯ ಅನ್ನುವುದಕ್ಕೆ ಬಹಳಷ್ಟು ಅರ್ಥಗಳಿದೆ. ನ್ಯಾಯಶಾಸ್ತ್ರ ಅಂತ ಕೂಡ ದರ್ಶನಶಾಸ್ತ್ರಗಳಲ್ಲಿ ಬರುತ್ತೆ. ತರ್ಕಶಾಸ್ತ್ರ ಅಥವಾ ನ್ಯಾಯಶಾಸ್ತ್ರ ಅಂತ ಹೇಳ್ತಾರೆ. ಪ್ರಮಾಣಕ್ಕೆ ಅನುಗ್ರಾಹಕವಾಗಿ ಭೇದವನ್ನು ಉಂಟು ಮಾಡುವಂತಹ ತರ್ಕ ಅದು ನ್ಯಾಯ ಅಂತ. ಆ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಒಂದರ್ಥ. ಆದರೆ ಎಲ್ಲ ಪ್ರಾಣಿಗಳಿಗೂ ನ್ಯಾಯವನ್ನು ದೊರಕಿಸಿಕೊಡುವವನು ಆ ಭಗವಂತ. ಅದಕ್ಕೆ ನೇತಾ. ನೇತಾ ಅಂತ ಹೇಳಿದ್ರೆ ಒಡೆಯ ಅಂತ ಅರ್ಥ. ಜಗತ್ತು ಎನ್ನುವಂತಹ ಈ ಯಂತ್ರವನ್ನು ಅವನು ನಡೆಸ್ತಾ ಇದ್ದಾನೆ ನ್ಯಾಯದ ಕಡೆಗೆ. ಹಾಗಾಗಿ ನ್ಯಾಯೋ ನೇತಾ. ಸಮೀರಣಃ. ಸಮೀರಣಃ ಅಂತ ಹೇಳಿದ್ರೆ ಆ ಪರಮಾತ್ಮ ಶ್ವಸನ ರೂಪೇಣ ಭೂತಾನಿ ಚೇಷ್ಟಯತೀತಿ ಸಮೀರಣಃ. ಮಹಾಪ್ರಾಣ ಅನ್ನುವಂಥದ್ದು ನಮ್ಮೆಲ್ಲರಲ್ಲೂ ಇದೆ. ಆ ಪ್ರಾಣವಾಯುವಿನಿಂದ ಪ್ರಾಣಿಗಳು ಕ್ರಿಯೆಗಳನ್ನು ಮಾಡುವಂತೆ ಮಾಡಿಸ್ತಾ ಇರುವಂಥವನು ಆ ಭಗವಂತ. ಹಾಗಾಗಿ ಅವನು ಸಮೀರಣ ಅಂತ ಹೇಳಿಸ್ಕೊಳ್ತಾನೆ. ಅನಂತರದಲ್ಲಿ ಸಹಸ್ರಾಣಿ ಮೂರ್ಧಾನ್ಯೋ ಅಸ್ಯ ಇತಿ ಸಹಸ್ರಮೂರ್ಧ. ಮೂರ್ಧ ಅಂತಂದರೆ ತಲೆ ಅಂತ ಅರ್ಥ. ಸಹಸ್ರ ಅಂತಂದರೆ ಸಾವಿರ. ಸಹಸ್ರಮೂರ್ಧ ಅಂತ ಪರಮಾತ್ಮ ಕರೆಸ್ಕೊಳ್ತಾನೆ. ಯಾಕೆ ಅಂತಂದರೆ ಸಹಸ್ರಾಣಿ ಮೂರ್ಧಾನೋ ಅಸ್ಯ ಇತಿ. ಸಾವಿರಾರು ತಲೆಗಳು ಭಗವಂತನಿಗೆ ಇದ್ದಾವೆ. ಪುರುಷ ಸೂಕ್ತದ ಮೊದಲಲ್ಲೇ ನಾವು ನೋಡ್ತೀವಿ, ಸಹಸ್ರ ಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ. ಹೀಗೆ ಮಂತ್ರ ಮುಂದುವರಿಯುತ್ತೆ. ಸಾವಿರಾರು ತಲೆಗಳ ಮೂಲಕ ಭಗವಂತ ಈ ಜಗತ್ತನ್ನು ನೋಡ್ತಾ ಇದ್ದಾನೆ. ಅಂದರೆ ಅರ್ಥ ಎಲ್ಲ ಪ್ರಾಣಿಗಳಲ್ಲೂ ಆ ಭಗವಂತ ವಾಸವಾಗಿದ್ದಾನೆ ಅಂತ ಅರ್ಥ.
ಮುಂದಿನ ನಾಮವಾಗಿ ವಿಶ್ವಾತ್ಮ. ವಿಶ್ವಸ್ಯಾತ್ಮ ವಿಶ್ವಾತ್ಮ. ವಿಶ್ವಸ್ಯಾತ್ಮ ವಿಶ್ವಾತ್ಮ ಅಂದರೆ ಇಡೀ ಜಗತ್ತಿಗೆ ಅವನು ಆತ್ಮಸ್ವರೂಪ, ಎಲ್ಲಕ್ಕೂ ಅವನು ಆತ್ಮ, ಆದ್ದರಿಂದ ವಿಶ್ವಾತ್ಮ. ಮುಂದಿನ ನಾಮ ಹೇಳುತ್ತೆ ಸಹಸ್ರಾಣಿ ಅಕ್ಷಿಣಿ ಅಸ್ಯ ಇತಿ ಸಹಸ್ರಾಕ್ಷ. 1000 ತಲೆಗಳಿದ್ದ ಮೇಲೆ ಅದಕ್ಕೆ 1000 ಕಣ್ಣುಗಳಿರಬೇಕಲ್ಲ, ಎಲ್ಲ ಕಣ್ಣುಗಳ ಮೂಲಕ ನೋಡುವವನು ಅವನೇ ಆಗಿದ್ದಾನೆ. ಸಹಸ್ರಪಾತ್, ಇದು ಪುರುಷ ಸೂಕ್ತದ ಮಂತ್ರವನ್ನೇ ಹೇಳುವಂಥದ್ದಾಗಿದೆ. ವಿಷ್ಣು ಸಹಸ್ರನಾಮ ಅದೇ ಅರ್ಥವನ್ನೇ ಹೇಳ್ತಾ ಇದೆ. ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. 1000 ತಲೆಗಳು ಆ ಭಗವಂತನಿಗಿದೆ, 1000 ಕಣ್ಣುಗಳು ಆ ಭಗವಂತನಿಗಿದೆ. ಪಾತ್ ಅಂತ ಹೇಳಿದ್ರೆ ಪಾದಗಳು ಅಂತ ಅರ್ಥ. 1000 ಪಾದಗಳನ್ನು ಆ ಭಗವಂತ ಹೊಂದಿದ್ದಾನೆ. ಎಲ್ಲ ಕಡೆಗೂ ಸಂಚರಿಸುವವನು ಅವನೇ, ಎಲ್ಲ ಕಡೆಗೂ ನೋಡುವವನು ಅವನೇ, ಎಲ್ಲ ಕಡೆಗೂ ಇರುವವನು ಅವನೇ. ಹಾಗಾಗಿ ಆ ಭಗವಂತ ವಿಶ್ವಾತ್ಮನಾಗಿದ್ದಾನೆ. ವಿಶ್ವವೆಲ್ಲವೂ ಆ ಭಗವಂತನಿಂದ ತುಂಬಿದೆ. ಅವನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದನ್ನೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಶಾಂತಿ ಮಂತ್ರದಲ್ಲಿ ನೋಡ್ತೀವಿ ನಾವು. ಉಪನಿಷತ್ತಿನ ಶಾಂತಿ ಮಂತ್ರ ಹೇಳುತ್ತೆ, ಪೂರ್ಣಂ ಅದಃ ಪೂರ್ಣಮಿದಂ, ಅದು ಪೂರ್ಣ ಇದು ಪೂರ್ಣ. ಪೂರ್ಣದಿಂದ ಪೂರ್ಣವನ್ನು ಭಾಗಿಸಿದರು, ಗುಣಿಸಿದರು, ಕಳೆದರು, ಕೂಡಿಸಿದರು, ಉಳಿಯೋದು ಮಾತ್ರ ಪೂರ್ಣವೇ. ಉದಾಹರಣೆಗೆ ಒಂದು 0ಯನ್ನು ತಗೊಂಡು ಆ 0ಗೆ 0ಯನ್ನು ಸೇರಿಸಿದರೂ ಉತ್ತರ 0 ಬರುವಂಥದ್ದು. 0 ಇಲ್ಲಿ 0ಯನ್ನು ಕಳೆದರೂ 0 ಉತ್ತರ. 0ಯಿಂದ 0ಯನ್ನು ಭಾಗಿಸಿದರೂ 0 ಉತ್ತರ. ಹಾಗೆ 0 ಅನ್ನುವಂಥದ್ದು ಪೂರ್ಣದ ಒಂದು ಪರಿಕಲ್ಪನೆ. ಆ ಪೂರ್ಣ ಅನ್ನುವಂತಹ ಭಗವಂತ ಎಲ್ಲ ಕಡೆಗೂ ಪರಿಪೂರ್ಣನಾಗಿದ್ದಾನೆ ಅನ್ನುವಂಥದ್ದನ್ನು ವಿಶೇಷವಾಗಿ ಹೇಳಲಿಕ್ಕಾಗಿ ಬಂದಿರುವಂತಹ ಈ ಒಂದು ಸ್ತೋತ್ರ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.